ಕರಾವಳಿಯಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಉರಿ ಬಿಸಿಲು ಈಗ ಜನಜೀವನ ಮಾತ್ರವಲ್ಲ, ಕಾಡಿನ ಮೌನ ಜೀವಿಗಳ ಬದುಕಿನ ಮೇಲೂ ಗಂಭೀರ ಪರಿಣಾಮ ಬೀರತೊಡಗಿದೆ. ಉಡುಪಿ ಜಿಲ್ಲೆಯ ಅರಣ್ಯ ಪ್ರದೇಶಗಳಲ್ಲಿ ತಾಪಮಾನ ತೀವ್ರ ಏರಿಕೆಯಾಗಿರುವ ಪರಿಣಾಮ ಸಹಜ ಜಲಮೂಲಗಳು ಬತ್ತಿ ಹೋಗಿದ್ದು, ಕಾಡು ಪ್ರಾಣಿ ಮತ್ತು ಪಕ್ಷಿಗಳು ಕುಡಿಯುವ ನೀರಿಗಾಗಿ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ನೀರಿನ ಕೊರತೆ ನೀಗಿಸಲು ಸಿದ್ದಾಪುರ ವಲಯ ವನ್ಯಜೀವಿ ವಿಭಾಗ ಮಾನವೀಯ ಕಾರ್ಯವನ್ನ ನಡೆಸುತ್ತಿದೆ. ಹೌದು, ಬೇಸಿಗೆಯ ತಾಪ ಕೇವಲ ನಗರ ಹಾಗೂ ಗ್ರಾಮಗಳಷ್ಟೇ ಅಲ್ಲ, ದಟ್ಟ ಕಾಡಿನ ಒಳಗೂ ತನ್ನ ಕರಾಳ ಬಿಸಿ ಗಾಳಿಯನ್ನ ಹರಡಿದೆ. ನೀರಿನ ಕೊರತೆಯಿಂದ ಕಂಗಾಲಾಗಿರುವ ಕಾಡು ಪ್ರಾಣಿಗಳು ಜನವಸತಿ ಪ್ರದೇಶಗಳತ್ತ ಮುಖ ಮಾಡುವ ಆತಂಕವೂ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಕುದುರೆಮುಖ ವನ್ಯಜೀವಿ ವಿಭಾಗದ ಸಿದ್ದಾಪುರ ವಲಯವು ಮಾನವೀಯ ಹಾಗೂ ಪರಿಸರ ಸ್ನೇಹಿ ಕಾರ್ಯಕ್ಕೆ ಮುಂದಾಗಿದೆ. ಕೊಲ್ಲೂರು ಅಭಯಾರಣ್ಯದ ಸಿದ್ದಾಪುರ ವನ್ಯಜೀವಿ ವಲಯದ ಕಮಲಶಿಲೆ ಸೇರಿದಂತೆ ಆಯ್ದ ಅರಣ್ಯ ಪ್ರದೇಶಗಳಲ್ಲಿ ಕಾಂಕ್ರೀಟ್ ನೀರಿನ ತೊಟ್ಟಿಗಳನ್ನು ನಿರ್ಮಿಸಿ ಕಾಡು ಪ್ರಾಣಿ ಹಾಗೂ ಪಕ್ಷಿಗಳಿಗೆ ಶಾಶ್ವತ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಕಾಡಿನ ಒಳಭಾಗದಲ್ಲಿ ನಿರ್ಮಿಸಲಾದ ಈ ಜಲತೊಟ್ಟಿಗಳು ಇದೀಗ ಮೌನ ಜೀವಿಗಳಿಗೆ ಜೀವಧಾರೆ ಆಗಿವೆ. ಅರಣ್ಯ ಇಲಾಖೆ 2 ದಿನಗಳಿಗೊಮ್ಮೆ ಟ್ಯಾಂಕರ್ ಮೂಲಕ ಕಾಡಿನ ಮಧ್ಯಭಾಗಕ್ಕೆ ನೀರು ಸಾಗಿಸಿ ಈ ಟ್ಯಾಂಕ್ಗಳನ್ನು ತುಂಬಿಸುತ್ತಿದೆ. ಪರಿಣಾಮವಾಗಿ ಕಾಡಿನ ಪ್ರಾಣಿ ಪಕ್ಷಿಗಳಿಗೆ ತೀವ್ರ ಬೇಸಿಗೆಯಲ್ಲೂ ನೀರಿನ ಲಭ್ಯತೆ ಕಲ್ಪಿಸಲಾಗಿದೆ. ಇನ್ನು ವನ್ಯಜೀವಿ ವಿಭಾಗ ಅಳವಡಿಸಿರುವ ಟ್ರ್ಯಾಪ್ ಕ್ಯಾಮೆರಾಗಳಲ್ಲಿ ಮನಮುಟ್ಟುವ ದೃಶ್ಯಗಳು ಸೆರೆಯಾಗಿವೆ. ಜಿಂಕೆ, ಕಾಡು ಹಂದಿ, ನವಿಲು ಸೇರಿದಂತೆ ಹಲವು ಕಾಡು ಜೀವಿಗಳು ನೀರಿನ ತೊಟ್ಟಿಗಳ ಬಳಿ ಬಂದು ದಾಹ ನೀಗಿಸಿಕೊಳ್ಳುತ್ತಿರುವುದು ದಾಖಲಾಗಿದೆ. ಕೆಲವೊಮ್ಮೆ ರಾತ್ರಿಯ ಮೌನದಲ್ಲೂ ಕಾಡು ಜೀವಿಗಳು ನೀರಿಗಾಗಿ ಆಗಮಿಸುತ್ತಿರುವ ದೃಶ್ಯಗಳು ಕಂಡುಬರ್ತಾ ಇವೆ. ತೀವ್ರ ಬಿಸಿಯಿಂದ ಸಂಕಷ್ಟದಲ್ಲಿರುವ ಪ್ರಾಣಿ ಪಕ್ಷಿಗಳಿಗೆ ಈ ನೀರಿನ ವ್ಯವಸ್ಥೆ ದೊಡ್ಡ ಆಶ್ರಯವಾಗಿದ್ದು, ಕಾಡಿನಲ್ಲೇ ಅವುಗಳ ಬದುಕಿಗೆ ಭರವಸೆ ನೀಡುತ್ತಿದೆ. ಜೊತೆಗೆ ಬೇಸಿಗೆಯಲ್ಲಿ ನೀರಿನ ಕೊರತೆಯಿಂದ ಕಾಡು ಪ್ರಾಣಿಗಳು ಗ್ರಾಮಗಳತ್ತ ಬರುವ ಸಾಧ್ಯತೆ ಹೆಚ್ಚಿರುವುದರಿಂದ ಮಾನವ ವನ್ಯಜೀವಿ ಸಂಘರ್ಷಕ್ಕೂ ಅವಕಾಶ ಉಂಟಾಗುತ್ತೆ. ಆದರೆ ಕಾಡಿನ ಒಳಗೆ ಸಮರ್ಪಕ ನೀರಿನ ವ್ಯವಸ್ಥೆ ಕಲ್ಪಿಸಿರುವುದರಿಂದ ಪ್ರಾಣಿಗಳು ಕಾಡು ಬಿಟ್ಟು ಹೊರಬರುವ ಪರಿಸ್ಥಿತಿ ತಪ್ಪಬಹುದು ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಇದು ಬೇಸಿಗೆ ಟೈಮಲ್ಲಿ ಪ್ರಾಣಿಗಳಿಗೆ ನೀರು ಕುಡಿಲಿಕ್ಕೆ ಪ್ರಾಬ್ಲಮ್ ಆಗ್ತಿದೆ. ಯಾಕಂದರೆ ಇಲ್ಲಿ ಸರೌಂಡಿಂಗ್ ಎಲ್ಲ ಜನವಸತಿ ಪ್ರದೇಶ ಇದೆ, ಮತ್ತು ನೀರಿಗೋಸ್ಕರ ಕಾಡು ಪ್ರಾಣಿಗಳು ಅದೇ ಕಡೆ ಹೋಗಬೇಕು. ಹೋಗೋದ್ರಿಂದ ಸುಮ್ಮನೆ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಆಗ್ತದೆ. ಸುಮ್ಮನೆ ಅದಕ್ಕೋಸ್ಕರ ಇಲ್ಲಿ ಸಸ್ಯಾಹಾರಿ ಪ್ರಾಣಿಗಳಾದ ಕಾಡುಕೋಣ, ಜಿಂಕೆ ಮತ್ತು ಕಡವೆಗಳೆಲ್ಲ ಇಲ್ಲೇ ಇರ್ತವೆ. ಆ ಕಡೆ ಜನವಸತಿ ಪ್ರದೇಶದ ಕಡೆ ಹೋಗೋ ಚಾನ್ಸಸ್ ತುಂಬ ಕಡಿಮೆ. ಡೇ ಟೈಮಲ್ಲಿ ತುಂಬ ಕಡಿಮೆ ಇರುತ್ತೆ. ನೈಟ್ ಟೈಮಲ್ಲಿ ಆದರೆ ನೈಟ್ ಹೋಗಿ ನಡೆದೋಗುತ್ತೆ. ಬಟ್ ಡೇ ಟೈಮಲ್ಲಿ ಹೋದರೆ ಸುಮ್ಮನೆ ಜನರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ನಾವು ಇದು ಮಾರ್ಚ್ ಮಂತಿಂದ ಸ್ಟಾರ್ಟ್ ಮಾಡ್ತೀವಿ. ಇದು ಮಳೆ ಬರೋ ತನಕ ಪ್ರತಿದಿನ ಚೆಕ್ ಮಾಡ್ತಾರೆ. ಅಲ್ಲಿ ನಮ್ಮ ಕಮಲಶಿಲೆ ಕ್ಯಾಂಪ್ ಇದೆ, ಅದ್ರ ವಾಚರ್ಸ್ ಇದ್ದಾರೆ, ಅವ್ರು ಚೆಕ್ ಮಾಡ್ತಾರೆ ದಿನ ಇಲ್ಲಿ ಯಾವ ಪ್ರಾಣಿಗಳು ಬಂದಿದ್ವೋ ಇಲ್ವಾ ಅಥವಾ ನೀರು ಖಾಲಿಯಾಗಿದೆಯಿಲ್ಲೋ ಅನ್ನೋದ್ರ ಬಗ್ಗೆ ಪ್ರತಿದಿನ ಬಂದು ಚೆಕ್ ಮಾಡ್ಕೊಂಡು ಹೋಗ್ತಾರೆ. ಒಟ್ಟಾರೆಯಾಗಿ ಸಿದ್ದಾಪುರ ವಲಯ ವನ್ಯಜೀವಿ ವಿಭಾಗ ಕೈಗೊಂಡಿರುವ ಈ ಕಾರ್ಯಕ್ಕೆ ಸ್ಥಳೀಯರು ಹಾಗೂ ಪರಿಸರ ಪ್ರೇಮಿಗಳು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಮನುಷ್ಯರಷ್ಟೇ ಅಲ್ಲ, ಮಾತಿಲ್ಲದ ಜೀವಿಗಳ ಬದುಕನ್ನ ಕಾಪಾಡಬೇಕು ಎಂಬ ಸಂದೇಶವನ್ನ ಇಲಾಖೆ ಕಾರ್ಯರೂಪಕ್ಕೆ ತಂದಿದೆ ಎಂಬ ಅಭಿಪ್ರಾಯಗಳು ವ್ಯಕ್ತವಾಗಿದೆ.